ಎಲ್ಲ ದೇವತೆಗಳನ್ನು ತಾರತಮ್ಯೋಕ್ತವಾಗಿ ಆ ದೇವತೆಗಳ ಒಳಗೆ ಮುಖ್ಯಪ್ರಾಣನ ಚಿಂತನೆಯನ್ನು ನಡೆಸಿ ಆ ನಂತರದಲ್ಲಿ ಭಗವಂತನನ್ನು ಆರಾಧನೆ ಮಾಡಿದಾಗ ಮಾತ್ರ ಆ ದೇವತೆಗಳ ಪೂಜೆ ಪೂರ್ಣ ಆಗತ್ತೆ ಅನ್ನುವ ತತ್ವವನ್ನು ವಾದಿರಾಜರು ಸಂಗ್ರಹ ಮಾಡುತ್ತಾ ಇಲ್ಲಿ ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ ಅನ್ನುವ ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಖ್ಯ ಪ್ರತೀಕ ಅದು ವಾಯುದೇವರು ಅನ್ನೋದನ್ನು ಅಲ್ಲಲ್ಲಿ ನಾವು ಶಾಸ್ತ್ರಗಳಲ್ಲಿ ಕಾಣ್ತೇವೆ. ಇನ್ನೊಂದು ಉದಾಹರಣೆ ಕೊಡೋದಾದರೆ ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಕೃಷ್ಣನೇ ಹೇಳ್ತಾನೆ, ನನ್ನನ್ನು ಎಲ್ಲಿ ಕಾಣಬೇಕು, ಯಾವ ಪ್ರತೀಕದಲ್ಲಿ ಕಾಣಬೇಕು ನನ್ನನ್ನು ಅಂತಂದರೆ ದೈವೀ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೇ. ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ ಕೃಷ್ಣ. ತೇ ಮಾಯಾಂ ತರಂತಿ. ಈ ಅನಾದಿ ಕಾಲದ ಪ್ರಕೃತಿಯ ಬಂಧ, ಇದಕ್ಕೆ ಮಾಯಾ ಅಂತ ಹೆಸರು. ಸಂಸಾರದ ಬಂಧನ, ಹುಟ್ಟು ಸಾವು ನೋವುಗಳೆಂಬ ಬಂಧನ ಇದು ಎಲ್ಲರಿಗೂ ಇದೆ ಪ್ರಪಂಚದಲ್ಲಿ. ಯಾರಿಗಿಲ್ಲ ಹೇಳಿ? ಹುಟ್ಟು ಸಾವು ನೋವುಗಳ ಗುಟ್ಟನ್ನು ತಿಳಿದವ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದು ಭಗವಂತನಿಗೆ ಮಾತ್ರ ಗೊತ್ತು. ಯಾವ ಜೀವ ಯಾವಾಗ ಹುಟ್ಟಬೇಕು, ಯಾವಾಗ ಅವನು ಸಾಯಬೇಕು ಅನ್ನುವ ಒಂದು ತಿಳುವಳಿಕೆ ಅದು ದೇವರಿಗೆ ಮಾತ್ರ ಗೊತ್ತಷ್ಟೇ ಹೊರತು ಇನ್ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ತೇ ಮಾಯಾಂ ತರಂತಿ. ಈ ಹುಟ್ಟು ಸಾವು ನೋವುಗಳನ್ನು ದಾಟಬೇಕಾದರೆ ಇವರು ಮಾತ್ರ ದಾಟಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಉಲ್ಲೇಖ ಮಾಡ್ತಾನೆ. ಯಾರವರು? ತೇ ಅವರು ಅಂತ. ಯಾರವರು ಅಂತಂದರೆ ಮಾಮೇವಯೇ ಪ್ರಪದ್ಯಂತೆ. ಯಾರು ನನ್ನನ್ನೇ ಶರಣು ಹೊಂದುತ್ತಾರೆ ಅವರು ಮಾತ್ರ ಈ ಪ್ರಕೃತಿಯ ಅನ್ನು ದಾಟಲಿಕ್ಕೆ ಸಾಧ್ಯ ಇದೆ ಅಂತ ಕೃಷ್ಣ ಹೇಳುವ ಮಾತು. ಹೌದು, ಕೃಷ್ಣ ಏನೋ ಹೇಳಿದ, ಮಾಮೇವ ನನ್ನನ್ನೇ ಶರಣು ಹೊಂದಬೇಕು ಅಂತ ಹೇಳ್ತಾನೆ ಕೃಷ್ಣ. ಹಾಗಾದರೆ ಯಾರು ಬೇಡ, ಗುರುಗಳು ಬೇಡ, ದೇವತೆಗಳು ಬೇಡ, ನೇರವಾಗಿ ದೇವರನ್ನೇ ನಾವು ಶರಣು ಹೊಂದೋಣ ಅಂತಂದರೆ ದೇವರ ಹತ್ತಿರ ಹೋಗಬೇಕಾದರೆ ಗುರುಗಳ ಅನುಗ್ರಹ ಇಲ್ಲದೆ ನಾವು ದೇವರ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಹಾಗಾಗಿ ಗುರುಗಳ ಮೂಲಕವೇ ಹೋಗಬೇಕು, ದೇವತೆಗಳ ಮೂಲಕವೇ ನಾವು ಹೋಗಬೇಕು. ಹಾಗಾದರೆ ನನ್ನನ್ನೇ ಶರಣು ಹೊಂದು ಅಂತ ಹೇಳ್ತಾನಲ್ಲ ಕೃಷ್ಣ, ದೇವತೆಗಳನ್ನು ಉಲ್ಲೇಖ ಮಾಡಲೇ ಇಲ್ವಲ್ಲ ಹಾಗಾದರೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ಕೊಡ್ತಾರೆ. ಮಾಮೇವ ಅಂತಂದರೆ ನನ್ನನ್ನೇ ಶರಣು ಹೊಂದುವ ಯೋಗ್ಯತೆ ಅನಧಿಕಾರಿಗಳಾದ ನಿಮಗಿಲ್ಲ, ಮಾನವರಿಗಿಲ್ಲ. ಅದು ಲಕ್ಷ್ಮಿಗೆ ನೇರವಾಗಿ ಭಗವಂತನನ್ನು ಆರಾಧಿಸುವ ಅಧಿಕಾರ ಲಕ್ಷ್ಮೀದೇವಿಗೆ ಮಾತ್ರ, ಇನ್ಯಾರಿಗೂ ಆ ಅಧಿಕಾರ ಇಲ್ಲ. ಹಾಗಾದರೆ ಮಾಮೇವ ನನ್ನನ್ನೇ ಶರಣು ಹೊಂದು ಅಂತ ಹೇಳಬೇಕಾದ್ರೆ ಯಾರನ್ನು ಕುರಿತು ಹೇಳಿದ್ದು ಅಂತಂದರೆ ನಮ್ಮನ್ನು ಕುರಿತು ಹೇಳಿದ್ದಲ್ಲ. ಅದು ನನ್ನನ್ನೇ ಹೊಂದಬೇಕಾದರೆ ನಮ್ಮನ್ನೂ ಕುರಿತು ಉಪದೇಶ ಮಾಡಿದ್ದಾನೆ. ದೇವತೆಗಳಿಗೂ ಉಪದೇಶ ಇದೆ ಭಗವಂತನದ್ದು. ಆದರೆ ನಮ್ಮನ್ನು ಕುರಿತು ಹೇಳುವಾಗ ಯಾವ ಅರ್ಥದಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಅದನ್ನೇ ಉಪನಿಷತ್ತು ವ್ಯಾಖ್ಯಾನ ಮಾಡುತ್ತೆ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ನಾನೇ ಅಂದರೆ ನನ್ನ ಮುಖ್ಯ ಪ್ರತೀಕವನ್ನೇ ಅಂತ ಅರ್ಥ ಮಾಡಿದ್ದಾರೆ ಭಗವದ್ಗೀತೆಯ ಕೃಷ್ಣನ ಮಾತಿಗೆ ಈ ಅರ್ಥ. ನನ್ನನ್ನೇ ಅಂದರೆ ನನ್ನ ಮುಖ್ಯ ಪ್ರತೀಕವನ್ನೇ ನೀವು ಆಶ್ರಯಿಸಬೇಕು, ಪ್ರತೀಕವನ್ನೇ ಹೊಂದಬೇಕು. ಆಗ ಮಾತ್ರ ತೇ ಮಾಯಾಂ ತರಂತಿ, ಅವರು ಈ ಮಾಯೆಯನ್ನು ದಾಟಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ನನ್ನನ್ನೇ ಅಂದರೆ ನನ್ನ ಮುಖ್ಯ ಪ್ರತೀಕವನ್ನೇ. ಯಾಕೆ? ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಉಪನಿಷತ್ತು ವ್ಯಾಖ್ಯಾನ ಮಾಡ್ತಾ ಇದೆ. ಹಾಗಾಗಿ ಆ ನನ್ನ ಮುಖ್ಯ ಪ್ರತೀಕ ಅಂದರೆ ಯಾವುದು ಅಂದರೆ ವಾಯುದೇವರು, ವಾಯು ಪ್ರತೀಕ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅತ್ಯಂತ ಸೂಚ್ಯವಾಗಿ ಒಳಾರ್ಥ, ಭಗವದ್ಗೀತೆಯ ಒಳಗೆ ನುಗ್ಗಿ ನಾವು ಮುಳುಗಿ ಅರ್ಥವನ್ನು ನೋಡಿದಾಗ ಈ ಅರ್ಥ ನಮಗೆ ಸಿಗ್ತಾ ಇದೆ. ಹಾಗಾಗಿ ಆ ಮುಖ್ಯ ಪ್ರಾಣನ ಪ್ರತೀಕ ಅತ್ಯಂತ ಉತ್ತಮವಾದದ್ದು. ಆ ಪ್ರತೀಕದಲ್ಲಿ ನಾವು ಭಗವಂತನನ್ನು ಕಾಣಬೇಕು. ಇನ್ನುಳಿದ ಪ್ರತೀಕಗಳಲ್ಲಿ ನಾನು ಸಿಗೋದಿಲ್ಲ ಅನ್ನುವ ಮಾತನ್ನು ಭಗವಂತನೇ ಆಡಿದ ಮಾತು. ಇನ್ನೂ ನಾವು ಕೆಲವು ಕಡೆ ನೋಡಿದಾಗ ಮುಖ್ಯ ಪ್ರಾಣನ ಪ್ರತೀಕದಲ್ಲೇ ದೇವರನ್ನು ಆರಾಧಿಸಬೇಕು ಅನ್ನುವುದನ್ನು ಕೂಡ ತಿಳಿಸಿಕೊಡ್ತಾರೆ. ಅನೇಕ ಪ್ರಮಾಣಗಳು ನಮಗೆ ಕಾಣ್ತಾ ಇವೆ. ನಾರಾಯಣ ಪಂಡಿತಾಚಾರ್ಯರು ಕೂಡ ಒಂದು ಕಡೆ ಹೇಳ್ತಾರೆ, ದೇವರನ್ನು ಕಾಣಬೇಕಾದರೆ ಎಲ್ಲಿ ಕಾಣಬೇಕು ನಾವು? ಪುರಾಣದಲ್ಲಿ ಒಂದು ಮಾತಿದೆ, ನಾರದರು ವೈಕುಂಠ ಲೋಕಕ್ಕೆ ಹೋಗಿ, ಅಮುಕ್ತ ಸ್ಥಾನವಾದ ವೈಕುಂಠ ಲೋಕ ಅಂತ ಒಂದಿದೆ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಎರಡಿದೆ. ಅಮುಕ್ತ ವೈಕುಂಠದಲ್ಲಿ ನಾರದರು ಹೋಗಿ ಶೇಷನ ಮೇಲೆ ಪವಡಿಸಿದ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ.
ಮಾಡ್ತಾರೆ ನಾರದರು. ಮಾಡಿ ನಮ್ಮೆಲ್ಲರ ಪರವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಕೇಳ್ತಾರೆ, ಸ್ವಾಮಿ, ಕಲಿಯುಗದಲ್ಲಿ ಪಾಮರ ಜನರೆಲ್ಲ ನಿನ್ನನ್ನು ಕಾಣದೆ ತತ್ತರಿಸಿ ಹೋಗ್ತಾ ಇದ್ದಾರೆ, ನಿನ್ನ ಅನುಗ್ರಹ ಅವರಿಗಾಗಬೇಕು, ನಿನ್ನನ್ನು ಕಾಣಬೇಕು. ಕಲಿಯುಗದಲ್ಲಿ ಎಲ್ಲಿ ಕಾಣ್ತಾರೆ ಅವರು, ಯಾವ ಪ್ರತೀಕದಲ್ಲಿ ಅವರು ಸಿಗ್ತಾರೆ ಅಂತ ನಾರದರೇ ಭಗವಂತನನ್ನು ಕುರಿತು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ನೋಡು, ಕಲಿಯುಗದಲ್ಲಿ ನಾನು ಯಾವ ಪ್ರತೀಕದಲ್ಲಿ ಸಿಗ್ತೇನೆ ಅಂತಂದರೆ ಅನೇಕ ಪ್ರತೀಕಗಳಲ್ಲಿ ನಾನಿದ್ದೇನೆ, ಆದರೆ ಅಲ್ಲಿ ನಾನು ಸಿಗೋದಿಲ್ಲ. ಉದಾಹರಣೆ ಕೊಡೋದಾದರೆ ಯಾವ ಪ್ರತೀಕ ಅಂದರೆ ಸೂರ್ಯನ ಪ್ರತೀಕ ಇದೆ. ಪ್ರತಿನಿತ್ಯ ನಾವು ಸೂರ್ಯಾಂತರ್ಗತನಾದ ಭಗವಂತನನ್ನು ಗಾಯತ್ರಿಯ ಮೂಲಕ ಉಪಾಸನೆ ಮಾಡಿ ಆ ಪರಮಾತ್ಮನನ್ನು ಪೂಜಿಸ್ತೇವೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತ ಗಾಯತ್ರಿಯ ಧ್ಯಾನದಲ್ಲಿ ನಾವು ಹೇಳ್ತೇವೆ. ಹಾಗಾಗಿ ಸೂರ್ಯನ ಒಳಗೆ ಕಲಿಯುಗದಲ್ಲಿ ಉಪಾಸನೆ ಮಾಡಿ ಭಕ್ತರು ಸೂರ್ಯನ ಒಳಗಿದ್ದ ಭಗವಂತನನ್ನು ಕಾಣ್ಬೋದಾ ಅಂದರೆ ಸೂರ್ಯನ ಬಿಂಬ ಕಾಣುತ್ತಷ್ಟೇ ಹೊರತು ಅವನ ಒಳಗಿದ್ದ ನಾರಾಯಣ ನಮಗೆ ಕಾಣೋದಿಲ್ಲ. ಅದಕ್ಕೆ ದೇವರೇ ನಾರದರನ್ನು ಕುರಿತು ಹೇಳಿದ ಮಾತು, ನಾಹಂ ವಸಾಮಿ ವೈಕುಂಠೆ ನ ಯೋಗಿ ಹೃದಯೇ ರವೌ ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ದೇವರು ಹೇಳುವ ಮಾತು, ನಾಹಂ ವಸಾಮಿ ವೈಕುಂಠೆ, ಇಲ್ಲಿಯ ತನಕ ನನ್ನನ್ನು ಹುಡುಕೊಂಡು ಬಂದಿದ್ದೆ ನೀನು ವೈಕುಂಠದ ತನಕ, ಆದರೆ ವೈಕುಂಠದಲ್ಲೂ ನಾನು ನಿನಗೆ ಸಿಗೋದಿಲ್ಲ. ನಾಹಂ ವಸಾಮಿ ವೈಕುಂಠೆ, ನಾನು ವೈಕುಂಠದಲ್ಲಿಲ್ಲ ಅಂತ ಹೇಳ್ತಾನೆ. ನಯೋಗಿ ಹೃದಯೇ ರವವು, ಬೇಡ, ಯೋಗಿಗಳ ಹೃದಯದಲ್ಲಿ ಭಗವಂತ ವಾಸ ಮಾಡಿಕೊಂಡಿರ್ತಾನೆ ಅಂತ ಎಲ್ಲ ಶಾಸ್ತ್ರಗಳು ಹೇಳ್ತಾ ಇವೆ. ಆ ಯೋಗಿಗಳ ಒಳಗಿದ್ದ ಹೃದಯದ ಒಳಗೆ ತುಂಬಿದ ಆ ಭಗವಂತನನ್ನು ನಾವು ಕಾಣಬಹುದಾ ಅಂತ ಕೇಳಿದರೆ ನ ಯೋಗಿ ಅಂತ ಹೇಳ್ತಾರೆ. ಯೋಗಿಗಳ ಒಳಗೂ ಕಲಿಯುಗದಲ್ಲಿ ಸಿಗೋದಿಲ್ಲ. ಯಾಕೆಂದರೆ ಶುದ್ಧ ಯೋಗಿಗಳು ಕಲಿಯುಗದಲ್ಲಿ ಸಿಗೋದಿಲ್ಲ, ಎಲ್ಲ ಭೋಗಿಗಳೇ. ಯೋಗಿಗಳ ವೇಷ ಹಾಕ್ಕೊಂಡು ಬರ್ತಾರೆ, ಆದರೆ ನಿಜವಾದ ಯೋಗಿಗಳು ಕಲಿಯುಗದಲ್ಲಿ ಸಿಗೋದಿಲ್ಲ. ನ ಯೋಗಿ ಹೃದಯೇ ರವವು, ರವವು ಅಂತ ಹೇಳಿದ್ದಾರೆ. ರವಿ ಅಂದರೆ ಸೂರ್ಯ. ಆ ರವಿಯ ಒಳಗಾದರೂ ಸೂರ್ಯ, ಪ್ರತ್ಯಕ್ಷ ದೇವತೆ ಸೂರ್ಯ ಕಾಣ್ತಾನೆ. ಆ ಸೂರ್ಯನ ಒಳಗಾದರೂ ನಿನ್ನನ್ನು ಕಾಣಬಹುದಾ ಅಂತ ಕೇಳಿದ್ರೆ ನ ಯೋಗಿ ಹೃದಯೇ ರವವು, ರವಿಯ ಒಳಗೂ ಸೂರ್ಯನ ಒಳಗೂ ಕೂಡ ನನ್ನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲಿ ಕಾಣಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ಮತ್ತೆ ನಾರದರು. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ, ನಾನು ಕಾಣ್ತೇನೆ. ಎಲ್ಲಿ ಅಂದರೆ ಒಂದು ಕಡೆ ಮಾತ್ರ. ಎಲ್ಲಿ ಅಂದರೆ ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಒಬ್ಬ ಭಕ್ತರಿದ್ದಾರೆ, ಅವರು ಯಾವಾಗಲೂ ನನ್ನನ್ನು ಹಾಡ್ತಾನೆ ಇರ್ತಾರೆ. ಅವರ ಹೃದಯದ ಒಳಗೆ ಕಲಿಯುಗದಲ್ಲಿ ನಾನು ಕಾಣ್ತೇನೆ. ಯಾಕೆಂದರೆ ಕಲವು ಸಂಕೀರ್ತ್ಯ ಕೇಶವಂ, ಕಲಿಯುಗದಲ್ಲಿ ಭಗವಂತನ ಸಂಕೀರ್ತನೆಯ ಮೂಲಕ ಅವನನ್ನು ಕಾಣಬಹುದು ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ಹಾಗಾಗಿ ಸಂಕೀರ್ತನೆ ಮಾಡುವ ಭಕ್ತರ ಒಳಗೆ ನಾನು ಕಾಣ್ತೇನೆ ಕಲಿಯುಗದಲ್ಲಿ. ಹಾಗೆ ನಾವೆಲ್ಲ ಸಂಕೀರ್ತನೆ ಮಾಡ್ತೇವೆ, ನಮ್ಮೊಳಗೆ ದೇವರು ಕಾಣಲಿ ಹಾಗಾದರೆ ಅಂತ ಕೇಳಿದ್ರೆ ಹಾಗೆ ಹೀಗೆ ಸಂಕೀರ್ತನೆ ಮಾಡೋದಲ್ಲ. ನಿರಂತರ ಸಂಕೀರ್ತನೆ ಮಾಡಬೇಕು. ಅದು ಯಾರಿಂದ ಸಾಧ್ಯ? ನಾವು 1 ಗಂಟೆ ಸಂಕೀರ್ತನೆ ಮಾಡ್ಬೋದು, 2 ಗಂಟೆ ಮಾಡ್ಬೋದು, ಅಥವಾ 3 ಗಂಟೆ ಮಾಡ್ಬೋದು. ನಮಗೆ ಸಾಕಾಯಿತು ಅಂದರೆ ಇನ್ನೊಬ್ಬರು ಬಂದು ಸಂಕೀರ್ತನೆ ಆರಂಭ ಮಾಡ್ತಾರೆ, ಅವ್ರಿಗೂ ಸಾಕಾಯಿತು ಅಂದರೆ ಇನ್ನೊಬ್ಬರು ಬಂದು ಮಾಡಬೇಕಷ್ಟೇ ಹೊರತೆ ನಾವೇ ನಿರಂತರ 24 ಗಂಟೆಯೂ ಪ್ರತಿ ವರ್ಷವೂ ನಮ್ಮ ಆಯಸ್ಸು ಪೂರ್ಣವೂ ಭಗವಂತನನ್ನು ಸಂಕೀರ್ತನೆ ಮಾಡ್ತಾನೇ ಇರು ಅಂದರೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗಾದರೆ ಅಂತಹವರೊಬ್ಬರು ನಿರಂತರ ಸಂಕೀರ್ತನೆ ಮಾಡುವವರು ಒಬ್ಬರು ಜಗತ್ತಿನಲ್ಲಿ ಸಿಗ್ತಾರಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶಾಸ್ತ್ರಗಳು ಉತ್ತರ ಕೊಡ್ತಾ ಇವೆ. ನಾರದರನ್ನು ಕುರಿತು ಭಗವಂತ ಹೇಳ್ತಾನೆ, ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಬಹಳ ಸುಂದರವಾದ ಮಾತು. ವಾಯುದೇವರ ಪ್ರತೀಕ ಎಷ್ಟು ಉತ್ತಮವಾದದ್ದು ಅನ್ನುವುದಕ್ಕೆ ಉದಾಹರಣೆ ಈ ಮಾತು. ಸಾಕ್ಷಾತ್ ಭಗವಂತನ ಮಾತು, ನಾರದರಿಗೆ ಹೇಳಿದ ಮಾತು. ಹಾಗಾದರೆ ನಿರಂತರ ಭಗವಂತನನ್ನು ಚಿಂತನೆ ಹಾಡುವ ಒಬ್ಬ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ನಾರಾಯಣ ಪಂಡಿತರು ಉತ್ತರ ಕೊಡ್ತಾರೆ. ಸದೋಪಗಾಯನ್ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ ನಾರಾಯಣ ಪಂಡಿತರು. ಸದಾ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಜೀವನ ಪರ್ಯಂತ ನಿರಂತರ ಹುಟ್ಟಿನೆಂದಿನಿಂದ ಹಿಡಿದು ತಾನು ದೇಹ ತೊರೆಯುವ ತನಕ ಯಾರು ಭಗವಂತನನ್ನು ಮರೆಯೋದಿಲ್ಲವೋ ಅಂತಹ ವ್ಯಕ್ತಿ ಪ್ರಪಂಚದಲ್ಲಿದ್ದರೆ ಅದು ವಾಯುದೇವರು ಮಾತ್ರ ಹೊರತು ಇನ್ನೊಬ್ಬರಲ್ಲ ಅಂತ ತಿಳಿಸಿಕೊಡ್ತಾರೆ. ಸದಾ ಉಪಗಾಯನ್ ಅಂತ ನೋಡಿ, ದೇವರು ಹೇಳುವಾಗಲೂ ನಾರದರಿಗೆ ಇದೇ ಮಾತನ್ನು ಬಳಸ್ತಾನೆ.
ನನ್ನನ್ನು ಯಾರು ನಿರಂತರ ಗಾಯನ ಮಾಡ್ತಾರೆ, ಸಂಕೀರ್ತನೆ ಮಾಡ್ತಾರೆ, ನನ್ನನ್ನು ಚಿಂತನೆ ಮಾಡ್ತಾರೆ, ಅವರ ಹೃದಯದಲ್ಲಿ ವಾಸ ಮಾಡ್ತೇನೆ ಕಲಿಯುಗದಲ್ಲಿ ಅಂತ ದೇವರ ಹೇಳಿದ ಮಾತಿಗೆ ಉತ್ತರವನ್ನು ನಾರಾಯಣ ಪಂಡಿತರು ಕೊಡ್ತಾರೆ. ಅಂತಹ ವ್ಯಕ್ತಿ ಯಾರು ಅಂತಂದರೆ ಸತ್ಯೇನ ಭಕ್ತ್ಯಾಚ ವಿರಕ್ತಿ ಮತ್ಯಾಚ ಧೃತ್ಯಾಚ ತಪಸ್ಯಯಾಚ ಹಾರಾಮ ರಾಮೇತಿ ಸದೋಪಗಾಯನ್ ಪ್ರಾಭಂಜನಿ ಕಿಂ ಪುರುಷೇಶು ರೇಮೇ. ಪ್ರಾಭಂಜನಿಹಿ ಅಂತ ಎಂತಹ ಶಬ್ದ ಬಳಸ್ತಾರೆ. ಪ್ರಕರ್ಷೇಣ ದುಷ್ಟಾನ್ ಭಂಜಯತಿ ಇತಿ ಪ್ರಾಭಂಜನಿಹಿ ಅಂತ ಅರ್ಥ ಮಾಡಿದ್ದಾರೆ. ಪ್ರಭಂಜನ ಅಂತಂದರೆ ಭೀಮಸೇನ ದೇವರು. ದುರ್ಯೋಧನಾದಿಗಳನ್ನು ಸದೆಬಡಿದ ಆ ಭೀಮಸೇನನನ್ನು ಉಲ್ಲೇಖ ಮಾಡ್ತಾರೆ. ಸದೋಪಗಾಯನ್ ಪ್ರಾಭಂಜನಿಹಿ ಅಂತ ಅಂದರೆ ವಾಯುದೇವರು, ಆ ಭೀಮಸೇನ ದೇವರೇ ಮುಖ್ಯ ಪ್ರಾಣದೇವರಾದ್ದರಿಂದಾಗಿ ಆ ಮುಖ್ಯ ಪ್ರಾಣದೇವರು ಸದಾ ಉಪಗಾಯನ್ ನಿರಂತರ ಭಗವಂತನನ್ನು ಚಿಂತನೆ ಮಾಡ್ತಾರೆ. ನಿಮಗೆ ಉದಾಹರಣೆ ಬೇಕು ಅಂತಾದರೆ ಇವತ್ತೂ ಕೂಡ ನೋಡಿ, ನಾರಾಯಣ ಪಂಡಿತರು ಉಲ್ಲೇಖ ಮಾಡ್ತಾರೆ, ನಿಮಗೆ ಇವತ್ತು ಹನುಮಂತ ದೇವರಾಗಲಿ, ಭೀಮಸೇನ ದೇವರಾಗಲಿ, ವಾಯುದೇವರಾಗಲಿ, ಶ್ರೀಮನ್ ಮಧ್ವಾಚಾರ್ಯರಾಗಲಿ ಭಗವಂತನನ್ನು ನಿರಂತರ ಉಪಾಸನೆ ಮಾಡ್ತಾ ಇದ್ದಾರೆ ಅನ್ನುವುದಕ್ಕೆ ಇವತ್ತು ಉದಾಹರಣೆ ದಾಖಲೆಯಾಗಿದೆ. ಎಲ್ಲಿ ಅಂತಂದರೆ ಕಿಂಪುರುಷ ಖಂಡದಲ್ಲಿ ನೀವು ಹೋಗಿ ನೋಡ್ಬೋದು ಇವತ್ತು ಕೂಡ. ಎಲ್ಲಿ ಅಂದರೆ ಆ ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ರಾಮಚಂದ್ರ ದೇವರನ್ನು ಇಂದಿಗೂ ಸದಾ ಉಪಗಾಯನ್ ಹಾ ರಾಮ ರಾಮೇತಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ನಿರಂತರ ಹನುಮಂತ ದೇವರು ತಮ್ಮ 3 ರೂಪಗಳಿಂದ ರಾಮಕೃಷ್ಣ ವೇದವ್ಯಾಸ ರೂಪಗಳನ್ನು ಇವತ್ತೂ ಕೂಡ ಹಾಡ್ತಾ ಇದ್ದಾರೆ, ನಿರಂತರ ಚಿಂತನೆ ಮಾಡ್ತಾರೆ, ಭಗವಂತನನ್ನು ಮೆಚ್ಚಿಸ್ತಾ ಇದ್ದಾರೆ, ಭಗವಂತನನ್ನು ಪೂಜಿಸ್ತಾ ಇದ್ದಾರೆ. ಆದ್ದರಿಂದಾಗಿ ಮುಖ್ಯ ಪ್ರತೀಕ ಅದು ವಾಯು ಪ್ರತೀಕ ಅನ್ನುವುದಕ್ಕೆ ಅನೇಕ ದಾಖಲೆಗಳು ಶಾಸ್ತ್ರಗಳಲ್ಲಿ ನಮಗೆ ಸಿಗತ್ತೆ. ಹಾಗಾಗಿ ಇದನ್ನು ಸೂಚನೆ ಮಾಡ್ತಾರೆ ವಾದಿರಾಜರು. ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ ಅಂತ. ಮಧ್ವಾಚಾರ್ಯರೇ ಮೊದಲಾದ ಗುರುಗಳೇನಿದ್ದಾರೆ ಅವರ ಹೃದಯ ಕಮಲದಲ್ಲಿ ವಾಸ ಮಾಡುವ ಹಯಗ್ರೀವ ರೂಪಿಯಾದ ಭಗವಂತನನ್ನು ಸ್ತುತಿ ಮಾಡ್ತೀನಿ ಅಂತ ಅವರು ಹೇಳಬೇಕಾದರೆ ಇದನ್ನು ಯಾಕೆ ಉಲ್ಲೇಖ ಮಾಡಬೇಕು? ಏನು ಸಂಬಂಧ ಇಲ್ಲಿ? ದೇವರನ್ನು ಪ್ರಾರ್ಥನೆ ಮಾಡುವಾಗ ಆಚಾರ್ಯರನ್ನು ಯಾಕೆ ಸ್ತುತಿ ಮಾಡಿದ್ರು ಅನ್ನುವ ಪ್ರಶ್ನೆಗೆ ಇಷ್ಟೆಲ್ಲ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡ್ತಾರೆ. ಬಹಳ ಸುಂದರವಾದ ಮಾತು. ಹಾಗಾಗಿ ದೇವರ ಉಪಾಸನೆಯ ಕ್ರಮ, ದೇವರನ್ನು ಪ್ರಾರ್ಥನೆ ಮಾಡುವ ಕ್ರಮ ಅದು ತಿಳಿದು ನಾವು ಅವನನ್ನು ಪ್ರಾರ್ಥನೆ ಮಾಡಬೇಕು. ಅದು ನಿಜವಾದ ಭಕ್ತಿ ಅಂತ ಅನ್ನಿಸಿಕೊಳ್ಳುತ್ತೆ. ದೇವರನ್ನು ತಿಳಿಯದೆ ಅವನ ಬಗ್ಗೆ ಯಾವ ವಿಚಾರವೂ ಮಾಡದೆ ಸುಮ್ಮನೆ ಪ್ರಾರ್ಥನೆ ಭಕ್ತಿ ಮಾಡ್ತೀನಿ ಅಂತಂದರೆ ಅದು ಮೂಢಭಕ್ತಿ ಅಂತ ಅನ್ನಿಸಿಕೊಳ್ಳುತ್ತೆ. ಪರಮಾತ್ಮ ಆ ಪ್ರಾರ್ಥನೆಯನ್ನು ಮನ್ನಿಸೋದಿಲ್ಲ. ಹಾಗಾಗಿ ಅಂತಹ ಪ್ರಾರ್ಥನೆ ಸರಿಯಾದ ಪ್ರಾರ್ಥನೆ ನಮ್ಮದಾಗಬೇಕು. ಅದಕ್ಕೆ ಮುಂಚೆ ನಾವು ಪರಮಾತ್ಮನ ಗುಣಗಳ ಚಿಂತನೆಯನ್ನು ನಡೆಸಬೇಕು. ಇದೆಲ್ಲವನ್ನೂ ಕೊಟ್ಟ ಆಚಾರ್ಯರು ಅಂದರೆ ಶ್ರೀಮನ್ ಮಧ್ವಾಚಾರ್ಯರು. ಅಂತಹವರ ಹೃದಯದಲ್ಲಿ ವಾಸ ಮಾಡಿಕೊಂಡಿರುವ ಭಗವಂತ ನಮ್ಮನ್ನು ರಕ್ಷಿಸಲಿ, ನಮ್ಮನ್ನು ಅನುಗ್ರಹಿಸಲಿ ಅಂತ ವಾದಿರಾಜಗುರು ಸಾರ್ವಭೌಮರು ಭಾಳ ಹೀಗೆ ಸುಂದರವಾದ ಪ್ರಾರ್ಥನೆಯನ್ನು ನಡೆಸಿದ್ದಾರೆ. ಇನ್ನೂ ಅನೇಕ ತತ್ವಗಳಿದೆ, ಅದರಲ್ಲಿ ಚಿಂತನೆ ಮಾಡಬೇಕಾದ್ದು. ಆ ಎಲ್ಲ ತತ್ವಗಳನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಕುಸುಮವನ್ನು ಪ್ರವಚನ ಮಾಲಿಕೆಯ ಕುಸುಮವನ್ನು ಶ್ರೀಕೃಷ್ಣಾರ್ಪಣಮಸ್ತು.